ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯರ್ ಕ್ರಿಯೇಷನ್ಸ್. ಇದನ್ನು ನಾನು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ. ಇದನ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟಿಂಗ್ ಕೂಡ ನಾನು 2 ನೋಟ್ನ ಹಾಕಿ 4 ಚೈನ್ ಹಾಕಿ ಸಿಂಗಲ್ ಕ್ರೋಶಾ ಮಾಡಿ ಆನಂತರ ಬೀಡ್ನ ಅಟ್ಯಾಚ್ ಮಾಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ನಾನು ಸ್ಟಾರ್ಟಿಂಗ್ ಯಾವ ರೀತಿ ಹಾಕಿದ್ದೀನೋ ಅದೇ ಥರ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗ್ 2 ಟೈಮ್ ಸಿಂಗಲ್ ಕ್ರೋಶಾನ ಮಾಡ್ಕೋಬೇಕು. ಇನ್ನು ಬೇರೆ ನೋಟ್ನ ಗಮ್ ಪೇಸ್ಟ್ ಮಾಡಿಬಿಡಬೇಕು, ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಗಮ್ ಪೇಸ್ಟ್ ಮಾಡಿದ್ಮೇಲೆ 2 ನೋಟ್ ಆದಮೇಲೆ ಸ್ಟಾರ್ಟಿಂಗ್ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಚೈನ್, ಹಾಗೆ ಸ್ವಲ್ಪ ಲೂಸಾಗಿ ಒಂದು ಸಿಂಗಲ್ ಕ್ರೋಶಾ, ಅಂದರೆ ಚೈನ್ನ ಸ್ವಲ್ಪ ಲೂಸ್ ಮಾಡಬೇಕು. ನೋಡಿ, ಅದು 4 ಚೈನ್ ಇರುತ್ತಲ್ಲ, ಅದು 3 ಚೈನ್ ಅಷ್ಟು ಗ್ಯಾಪಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಅಲ್ಲಿಂದನೇ 3 ಚೈನ್. ಇದು ಬಿಗಿನರ್ಸ್ಗಳಿಗೆ ತುಂಬ ಈಸಿ ಆಗುತ್ತೆ. ಬೇಬಿ ಕುಚ್ಚು ಹಾಕೋರಿಗೆ ಈ ರೀತಿ 1 ಲೈನ್ ಬೀಡ್ಗಳನ್ನ ಅಥವಾ ಈ ರೀತಿ ಬರೀ ಪ್ಲೈನಾಗಿ ಎಳೆದ್ಬಿಟ್ಟು ಬೇಬಿ ಕುಚ್ಚು ಹಾಕೋದ್ರಿಂದ ತುಂಬ ನೀಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡ್ಕೋಬೋದು ನೀವು, ಫುಲ್ ನಿಧಾನವಾಗಿ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಈಗ ಇನ್ನು ಬೇಸಿಕ್ ಚೈನ್ ಸ್ಟಿಚ್ನ ಕಲಿತಿರ್ತಾರಲ್ಲ ಅಂಥವ್ರಿಗೂ ಕೂಡ ಈ ಡಿಸೈನ್ ತುಂಬ ಯೂಸ್ಫುಲ್ ಆಗಿರುತ್ತೆ. ಆನಂತರ ಇಲ್ಲಿ 3 ಸಲ 4 ಚೈನ್ ಸಿಂಗಲ್ ಕ್ರೋಶಾ 3 ಸಲ ಆದಮೇಲೆ 1 2 3 ಆದಮೇಲೆ ಇಲ್ಲಿ 3ನೇ ಚೈನ್ಗೆ 2 ಸಲ ಸಿಂಗಲ್ ಕ್ರೋಶಾನ ಮಾಡಬೇಕು. 2 ಸಲ ಸಿಂಗಲ್ ಕ್ರೋಶಾ ಆದಮೇಲೆ ದಾರಾನ ಮೇಲ್ ಮಾಡಿ ಬೀಡನ್ನ ತೊಗೊಂಡಿದ್ದೀನಿ. ಇದು 3 mm ಸೈಜ್ಗಿಂತ ಒಂದು ಸೈಜ್ ಬಿಗ್ ಇದೆ. ಯಾವ ಸೈಜ್ ಅಂತ ಗೊತ್ತಿಲ್ಲ, ಅಂದರೆ ತುಂಬ ದಪ್ಪ ಏನಿಲ್ಲ. 3 mm ಸೈಜ್ಗಿಂತ ಒಂದು ಸೈಜು ಬಿಗ್ ಇರ್ಬೋದು ಅಷ್ಟೇ. ಈ ರೀತಿ ದಾರಕ್ಕೆ ಒಂದು ಬೀಡನ್ನ ಹಾಕ್ತೀನಿ, ಆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡ್ತೀನಿ, ಮತ್ತು ಇನ್ನೂ ಒಂದು ಬೀಡ್ ಹಾಕಿ ಅದನ್ನು ಕೂಡ ಲಾಕ್ ಮಾಡ್ತೀನಿ. ಇದೇ ಥರ 4 ಬೀಡ್ಗಳು ಕೂಡ ಹಾಕಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಅದನ್ನ ಸ್ವಲ್ಪ ಯು ಶೇಪಲ್ಲಿ ಬೆಂಡ್ ಮಾಡಬೇಕು. ಈ ರೀತಿ ಬರುತ್ತೆ, ಅದನ್ನ ಲಾಕ್ ಮಾಡಬೇಕು. ನೋಡಿ, ಯು ಶೇಪಲ್ಲಿ ಬರುತ್ತೆ. ಮತ್ತು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶಾನ ಮಾಡಬೇಕು. ಸಿಂಪಲ್ ಡಿಸೈನು ಬೇಗನೆ ಮುಗ್ದೋಗುತ್ತೆ, ನೋಡ್ಕೊಳ್ಳಿ. ಈ ರೀತಿ 2 ಟೈಮ್ ಲಾಕ್, ಆ ಸೈಡ್ ಈ ಸೈಡ್ 2 ಸೈಡ್ ಕೂಡ 2 ಟೈಮ್ ಲಾಕ್ ಮಾಡಿದ್ದೀನಿ. ನಂತರ ಮತ್ತೆ ಇಲ್ಲಿ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಚೈನ್ ಹಾಗೆ ಸಿಂಗಲ್ ಕ್ರೋಶಾ, ಈ ರೀತಿ ಸಿಂಗಲ್ ಕ್ರೋಶಾನ ಮಾಡಬೇಕು. ಮತ್ತೆ ಅದೇ ಥರ ಇನ್ನು 2 ಸಲ ಮಾಡ್ಕೊಳ್ಳೋಣ. 4 ಚೈನ್ ಸಿಂಗಲ್ ಕ್ರೋಶಾ. ಸಪೋರ್ಟ್ನ ಮಾಡಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಈ ಸೈಡ್ ಒಂದು ಕಲರ್, ಮಧ್ಯ ಒಂದು ಕಲರ್ ಹಾಕಿ ಕುಚ್ಚನ್ನ ಕಟ್ಕೊಳ್ತೀನಿ. ಕುಚ್ಚು ಕಟ್ಟೋದು ಎಲ್ರಿಗೂ ಗೊತ್ತೇ ಇರುತ್ತೆ, ಅದು ಕೂಡ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಓಕೆನಾ. ಈ ರೀತಿ ಸಿಂಪಲ್ಲಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನ ಈಗ ಇಲ್ಲಿ ಬೇಬಿ ಕುಚ್ಚನ್ನ ಕಟ್ಟಿ ಫೈನಲಾಗಿ ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳೋಣ. ಇದೀಗ ಫೈನಲಾಗಿ ಫಿನಿಶ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಿಂಪಲ್ ಡಿಸೈನ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.